ತರ ಕಟ್ ಮಾಡ್ಕೊಂತಾರೆ. ಇದನ್ನ ಮುಂಚೆನೆ ಹದದಲ್ಲಿ ಹೌದೌದು, ಇದು ಹದ ಮಾಡಿದ ಮಣ್ಣು ಇದು. ಹೀಗೆ ತೆಗೆಯೋದಕ್ಕೆ ಈಸಿ ಆಗ್ತದೆ ಹೀಗೆ. ಸರ್ ಅಂದ್ರೆ ಈಗ ಪೂರ್ತಿ ತೋರಿಸ್ತೇವೆ ಸರ್, ಹೇಗೆ? ಇಲ್ಲ ಅಲ್ಲ ಅಲ್ಲ, ಹೇಗೆ ಅಂದ್ರೆ ಪೂರ್ತಿ ವಿಡಿಯೋ ತೋರಿಸ್ತೀರಾ? ಪೂರ್ತಿ ಗಣಪತಿನ ಮಾಡ್ತೀರಾ? ಪೂರ್ತಿ ಗಣಪತಿ ಮಾಡೋದಿಲ್ಲ, ಮಾಡಲ್ಲ ಅಂದ್ರೆ ಸಾರಿ, ಬಿಕಾಸ್ ಅವ್ರಿಗೆ ಆಲ್ರೆಡಿ ಮಾಡೋಷ್ಟು ಗಣಪತಿ ಆಲ್ರೆಡಿ ಮಾಡಿದಾರೆ. ಇನ್ನು ಪೂರ್ತಿ ಗಣಪತಿ ಮಾಡಿದ್ರೆ ಸೊ ಅದನ್ನ ಪೂರ್ತಿ ಮಾಡಿದ್ರ ಮೇಲೆ ಅದನ್ನ ಹೊಡಿ ಮಾಡಕ್ ಬರಲ್ಲ ಅಂತ, ಲೈಕ್ ಮತ್ತೆ ಆ ಮಣ್ಣನ್ನೆಲ್ಲ ಕೂಡ್ಸಕ್ ಬರಲ್ಲ. ಹಾಗಾಗಿ ಇವರು ಕುತ್ತಿಗೆ ತನಕ ಮಾತ್ರ ಮಾಡಿ ತೋರಿಸ್ತಾರೆ. ನಂತರ ಅವರ ಒಂದು ಮಾಡಿರುವಂಥ ಹಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅದ್ರೊಳಗೆ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಹೋಗುತ್ತೆ ಹೇಗೆ ಮಾಡಿದ್ರು ಅಂತ. ಇವಾಗ ಅಪ್ ಟು ಕುತ್ತಿಗೆವರೆಗೂ ಸರ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಈಗ ಪೇಪರ್ ಮೇಲೆ ಹಾಕಿರೋ ಉದ್ದೇಶ ಅಂತಂದ್ರೆ ನಾವು ಹಸಿ ಗಣಪತಿಯನ್ನೇ ಎತ್ತಿ ಆ ಕಡೆ ಇಟ್ಕೋಬಹುದು. ಈಗ ಅಡಿಗಡೆ ಈ ಡೈರೆಕ್ಟ್ ಈ ಮನೆಯಲ್ಲಿ ಮೇಲೆ ಮಾಡಿದ್ರೆ ಮನೆಗೆ ಹಿಡ್ಕೊಂಡ್ಬಿಡುತ್ತೆ. ಈ ಪೇಪರ್ ಹಾಕೊಳ್ಳೋದ್ರಿಂದ ಅಡಿಗಡೆ ಹಿಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಈ ಹಸಿ ಗಣಪತಿ ಆದ ತಕ್ಷಣ ಎತ್ತಿ ಹಿಡ್ಕೋಬಹುದು. ಹೀಗೆ ಇದು ಮೊದಲು ಪೀಠ. ನಾವೇನು ಗಣಪತಿ ಮಾಡಬೇಕು ಕುಡಿಸ್ಬೇಕಲ್ಲ, ಅದನ್ನು ನಾವು ಮೊದಲು ಬೇಸ್ ಹಾಕೊಂಡ್ಬಿಡೋದು ಹೀಗೆ ಕೆಳಗಡೆ. ಹೌದು. ಅಂದ್ರೆ ಇದಕ್ಕಿಷ್ಟ ಹದ ಬೇಕು ಅಂತ ಇರತ್ತಾ? ಹೌದೌದು. ಈಗ ಭಾಳ ತಿಳುವು ಆಗ್ಬಿಟ್ರೆ ಗಣಪತಿಯನ್ನು ಮಾಡೋದಕ್ಕೆ ಕಷ್ಟ. ಅಂದರೆ ನಾವು ಹೇಳ್ತೀವಲ್ಲ, ಶುದ್ಧ ಗ್ರಾಮೀಣ ಭಾಷೆಯಲ್ಲಿ ಹೇಳೋದ್ರೆ ಒಂಥರ ಪಿಚಿ ಆಗ್ಬಿಡ್ತದೆ. ಅಂದರೆ ನಮಗೆ ಇದು ಕೈಗೆ ಹೀಗಿಷ್ಟೇ ಹಿಡ್ಕೋಬೇಕು. ಇದು ಹಾಗಿದ್ರೆ ಒಳ್ಳೆ ಕರೆಕ್ಟಾಗಿ ಮಾಡ್ಕೊತ ಹೋಗ್ಬೋದು. ಸರ್ ಇದು ಗಣಪತಿ ಮಾಡೋದು ಯಾವ ಮಣ್ಣಲ್ಲಿ? ಇದು ಜೇಡಿ ಮಣ್ಣು ಅಂತ ಹೇಳ್ತಾರೆ ಇದಕ್ಕೆ. ಇದು ಒಳ್ಳೆ ಅಂಟಿ ಇರ್ತದೆ. ಇದು ಈ ಎಲ್ಲ ಮಣ್ಣುಗಳು ಬರೋದಿಲ್ಲ, ಆದಷ್ಟು ಕಲ್ಲುಗಳೆಲ್ಲ ಇದ್ರೆ ರಾಗಳೆ ಮಾಡುವಾಗ. ಇದನ್ನ ನೀವು ಮುಂಚೆನೇ ಆದ್ರೂ ಅದಕ್ಕಂತಾನೆ ತೆಗೆದುಕೊಂಡು ಈ ತರ ಏನಾದ್ರು ಮಾಡಿರ್ತೀರಾ? ಅಂದ್ರೆ ಹದ ಬರೋ ಹಾಗೆ? ಇಲ್ಲ, ಹಾಗೇನಿಲ್ಲ. ಆ ಮಣ್ಣಿನ ಗುಣಧರ್ಮನೇ ಆ ಥರ. ಅದು ಅಂಟು ಮಣ್ಣು. ನಾವು ತೆಗಿಲಿಕ್ಕೆ ಹೋದಾಗಲೂ ಸಹಿತವಾಗಿ ಕೈಯಲ್ಲೇ ಬರಗೆ ತೆಗಿಯೋದೇ ಬಿಟ್ರೆ ಗುದ್ಲಿ ಆಗಲಿ ಅಥವಾ ಇದರಲ್ಲೆಲ್ಲ ತೆಗಿಯೋದು ಕಷ್ಟ, ಅಂದ್ರೆ ಹಿಡ್ಕೊಂಡ್ಬಿಡ್ತದೆ. ಅಂದ್ರೆ ಇವಾಗ ನೀವು ಗಣಪತಿ ಮಾಡ್ಬೇಕಾದ್ರೆ ಅದನ್ನ ಹದ ಮಾಡ್ಬೇಕಂದ್ರೆ ಕೈಯಲ್ಲೇ ಮಾಡ್ಬೇಕಾಗಿದೆ? ಹೌದೌದು. ಅಂದ್ರೆ ಅದು ಮಣ್ಣು ತಗೊಂಡ್ಬಂದ್ರೆ ಅದನ್ನ ಅದು ಸ್ವಲ್ಪ ನೀರು ಹಾಕಿ ಆಮೇಲೆ ಅದನ್ನ ಜಪ್ಪಿದ್ರೆ ಆಯ್ತು ಅಷ್ಟೇ. ಮಿಕ್ಸ್ ಮಾಡೋದು ಲೆಕ್ಕದಲ್ಲಿ. ಜಪ್ಪಿದ್ರೆ ಅದು ಕರೆಕ್ಟಾಗಿ ಸೆಟ್ ಆಗಿಬಿಡ್ತದೆ. ಸರ್, ನೀವು ಗಣಪತಿ ಕೊಡ್ತಿರಲ್ಲ ಬೇರೆಯವರಿಗೆ, ಈಗ ಸೇಲ್ ಮಾಡ್ತೀರಾ ಅಂತ, ಎಷ್ಟು ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಗಣಪತಿ? 1,000 ರೂಪಾಯಿಂದ ಸ್ಟಾರ್ಟು. ಆಮೇಲೆ ಅದರ ಸೈಜಿನ ಮೇಲ್ಗಡೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಆ್ಯಕ್ಚುಲಿ ನಾವೆಲ್ಲ ಮಾಡೋದು ಹೇಗೆ ಕೇಳಿದ್ರೆ, ನಾವು ಗಣಪತಿಗೆ ರೇಟ್ ಅಂತ ಇಂತಿಷ್ಟು ಕೊಡಿ ಅಂತ ಕೇಳೋದಿಲ್ಲ. ಅವರೇ ಒಂದು ತಿಳಿದು ಕೊಟ್ಟು ಹೋಗ್ತಾರೆ ಒಂದು. ಮತ್ತೆ ಇದು ನಮ್ಮ ಹವ್ಯಾಸಕ್ಕಾಗಿ ಮಾಡೋದು ಬಿಟ್ಟರೆ ಇದರಲ್ಲಿ ಲಾಭ ಹೇಳುವಂಥದ್ದು ಕಷ್ಟ. ಯಾಕೆಂದರೆ ಇದಕ್ಕೆ ನಾವು ಟೈಮ್ ಹೇಳಲಿಕ್ಕೂ ಬರೋದಿಲ್ಲ. ಅಂದರೆ ಇಂತಿಷ್ಟು ಹೊತ್ತಿನಲ್ಲಿ ಮಾಡಬೇಕು. ಈಗ ಕೆಲವಷ್ಟೆಲ್ಲ ಕಮರ್ಷಿಯಲ್ ಆಗಿ ಫುಲ್ಲು ಹೀಗೆ ಮಾಡಿಕೊಂಡು ಬಿಸ್ನೆಸ್ ಲೆಕ್ಕದಲ್ಲೇ ಮಾಡ್ತಾರೆ. ಆದರೆ ನಾವೆಲ್ಲ ಹಾಗಲ್ಲ, ನಾವು ಹವ್ಯಾಸಕ್ಕಾಗಿ ಮಾಡೋದು. ಈ ಮಳೆಗಾಲದಲ್ಲಿ ಸ್ವಲ್ಪ ಫ್ರೀ ಆಗಿರ್ತೇವಲ್ಲ, ಹಾಗಾಗಿ ಮನೇಲಿ ಇದ್ದ ಟೈಮಿಗೆ ಇದೊಂದು ಹವ್ಯಾಸ ಮಾಡೋದು ಹಾಗೆ. ಸರ್, ಈಗಿನ ಯಂಗ್ಸ್ಟರ್ಸ್, ಈಗ ಯೂತ್ಸಿಗೆ ಹೇಳೋದಾದ್ರೆ, ಇವಾಗ ಕೆಲವೊಬ್ರಿಗೆ ಇದ್ರೊಳಗೆ ಆಸಕ್ತಿ ಇರುತ್ತೆ. ಸೊ ಇದನ್ನ ವೃತ್ತಿ ಜೀವನವಾಗೂ ತಗೋಬಹುದಾ? ಈ ತರ ಒಂದು ಇದು ಒಂದೇ ಮಾಡ್ಕೊಂಡ್ರು ಆಗೋದಿಲ್ಲ, ಕಷ್ಟ. ಯಾಕೆಂದ್ರೆ ಈಗಿನವರಿಗೆಲ್ಲ ಇದು ಆಗೋದಿಲ್ಲ. ಅದು ಅಂದರೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರೋದು. ಮೊದಲನೇದಾಗಿ ಇವರಿಗೆ ಮೂಲತಃ ಆಸಕ್ತಿ ಬೇಕು, ಇದ್ರ ಮಾಡ್ಬೋದು. ಬಿಟ್ಟರೆ ಬರೀ ಗಣಪತಿಯನ್ನೇ ಮಾಡಿಕೊಂಡ್ರು ಕಷ್ಟ. ಇಷ್ಟು ಮಾಡಿಕೊಂಡು ಆಮೇಲೆ ಇದನ್ನು ಒಂಚೂರು ಇದೆಲ್ಲ ನಾವು ಬಳಸೋ ಟೂಲ್ಸ್ಗಳು ಅಂದರೆ ಮಾಡಬೇಕಾದ್ರೆ ಟೂಲ್ಸ್ ಬೇಕಾಗಿರೋ. ಹೌದು, ಎಲ್ಲ ಇದನ್ನು ಬಳಸ್ಕೊಂಡ್ರೆ ನಮಗೆ ಈಸಿ ಆಗ್ತದೆ ಕೆಲಸ ಮಾಡಲಿಕ್ಕೆ. ಸರ್, ಇದ್ರೆ ಇವಾಗ ಇಷ್ಟು ಮಾಡ್ತಿರಲ್ಲ, ಇದರಿಂದ ಏನಾದ್ರು ಲಾಭ ಅಂತ ಆಗತ್ತಾ? ಈಗ ಹೋದ ವರ್ಷ ಮಾಡಿರುವಂಥದ್ರೊಳಗೆ ಲಾಭ ಅಂತಂದ್ರೆ ನಮಗೆ ಲಾಭ ಅನ್ನೋದಕ್ಕಿಂತನೂ ಆ ಒಂದು ಟೈಮಿಗೆ ಸ್ವಲ್ಪ ದುಡ್ಡು ಬರ್ತದೆ. ನುಕ್ಸಾನೇನೂ ಆಗೋದಿಲ್ಲ, ಹಾಕೋದಕ್ಕೆ ಬರುತ್ತೆ ಅಲ್ಲ ಸರ್ ಸ್ವಲ್ಪ ಆದ್ರೂ. ಹೌದು. ಇದು ಆಮೇಲೆ ಇದನ್ನೆಲ್ಲ ಕಟಿಂಗ್ ಮಾಡಿ ಫಿನಿಶಿಂಗ್ ಮಾಡಬೇಕು ಮತ್ತೆ. ಹೌದೌದು. ನಾವು ಈಗ ಒಂದ್ಸರಿ ಬೇಸ್ ಹಾಕೊಂಡಾಯ್ತು. ಈಗ ನೀವು ಯಾವ ರೀತಿಯ ಗಣಪತಿಯ ಬೈಟೇಕು ಅನ್ನೋದು ಸ್ಟಾರ್ಟಿಂಗ್ ಒಂದ್ಸರಿ ನಾವು ಈಗೊಂದು ಮಾರ್ಕ್ ಹಾಕ್ಕೊಳ್ತೀನಿ. ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಸಣ್ಣದು ಅಡಿಗಡೆ ಬೇಸ್ ಟೈಪ್ ಮಾಡ್ಕೊಳ್ತೀನಿ. ಈ ಮೊದಲು ನಮ್ಮ ತಲೆಯಲ್ಲಿ ಹೀಗೆ ಮಾಡಬೇಕು ಅನ್ನೋದು ಒಂದು ಬರಬೇಕು ಪಿಕ್ಚರ್ ತಲೆಯಲ್ಲಿ. ಅದು ಇಲ್ಲಿ ನಮಗೆ ಕಾರ್ಯಗತ ಆಗಬೇಕು. ಹೀಗೆ ಮತ್ತೆ ಗಣಪತಿ ಸ್ವಾಮಿ ಅನುಗ್ರಹ ಇದ್ರೆ ಅಷ್ಟು ಚೆನ್ನಾಗಿ ಆಗುತ್ತೆ. ಹೇಳಿದ್ನಲ್ಲ, ಅವರು ಹೊನ್ನಾವರದಲ್ಲಿ GD ಭಟ್ ಅಂತ ಒಬ್ರು ಇದ್ದಾರೆ, ಅದ್ಭುತ ಕಲಾವಿದರು.
ಅವರು ಗಣಪತಿಯನ್ನು ಮಾಡ್ತಾರೆ. ಪದ್ಮಶ್ರೀ ಸರ್ಕಲ್ಲಿನ ಗಣಪತಿ ಎಲ್ಲ ಅವರೇ ಮಾಡ್ತಾರೆ. ಭಾಳ ಜೀವಂತವಾಗಿರುವ ಹಾಗೆ ಕಾಣ್ತದೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ತುಂಬಾ ಪೇಷನ್ಸ್ ಬೇಕಲ್ವಾ ಸರ್ ಅದು ಮಾಡಕ್ಕೆ? ಅದು ಎಲ್ಲರಿಗೂ ಅದು ಒಂದೊಂದು ಇದು, ಅದು ದೇವರ ಅನುಗ್ರಹ ಅವರು ಅಂತ ಮಾಡಬೇಕು ಅಂತ. ಸರ್, ಇನ್ನು ಈ ಮಣ್ಣನ್ನ ನೀವು ಎಲ್ಲಿಂದ ತರಿಸ್ತೀರಾ ಸರ್? ಇಲ್ಲಿ ನಮ್ಮ ಊರ ಹತ್ರನೇ ಇದೆ, ಕೆಂಗ್ರೆಹಾಳ ಅಂತ ಇದೆಯಲ್ಲ, ಅಲ್ಲಿ ಸಿಗ್ತದೆ. ಸಿಗುತ್ತೆ. ಈ ಮಣ್ಣಿಗೆ ಎಷ್ಟಿದೆ ಸರ್ ನೀವೀಗ ತಗೊಬರ್ಬೇಕಾದ್ರೆ? ಇಲ್ಲ ನಾವೆಲ್ಲ ಹೀಗೆ ನಮ್ಗೆ ಅದೇನು ದುಡ್ಡು ಕೊಡ್ತಾರೋ ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಎಷ್ಟು ಹೈಟ್ ಬೇಕು ಅನ್ನೋದ್ರ ಮೇಲೆ ನಾವು ಇಲ್ಲಿ ಇದನ್ನು ಎತ್ತರ ಮಾಡ್ತಾ ಹೋಗಬೇಕು. ಸರ್, ಇನ್ನು ನೀವು ಈಗ ಒಂದು ಗಣಪತಿಗೆ ಈಗ ಏನಾದರೂ 1,000 ರೂಪಾಯಿ ಆದರೆ ಸೊ ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೀಳುತ್ತೆ ಅಂತಂದರೆ? ಸುಮಾರು ಒಂದೆಷ್ಟು ಖರ್ಚು ಬೀಳುತ್ತೆ? ಇನ್ವೆಸ್ಟ್ಮೆಂಟ್ ಅಂತ ಎಂತ ಬೀಳುವುದಿಲ್ಲ. ಈಗ ನಾವು 1,000 ರೂಪಾಯಿ ಗಣಪತಿ ಅಂತಂದರೆ ನಮಗೆ ಒಂದು ಮಣ್ಣಿಂದ ನಾವು ದುಡ್ಡು ಕೊಟ್ಟು ತರೋದಿಲ್ಲ. ನಮಗೆ ಮಣ್ಣು ಫ್ರೀಯಾಗಿ ಇಲ್ಲೇ ನಮ್ಮ ಲೋಕಲಲ್ಲೇ ಸಿಗೋದಕ್ಕೆ ನಾವು ಅದು ಮತ್ತು ನಮ್ಮ ಕಾರ್ಗಳಲ್ಲೇ ತಂದ್ಕೊಂಡ್ಬಿಡ್ತೇವೆ ಮಣ್ಣು. ಒಂದು 10, 15, 20 ಬುಟ್ಟಿ ಇದ್ದರೆ ಬೇಕಾದಷ್ಟು ಸಾಕು ನಮಗೆ. ಒಂದು 10, 17 ಗಣಪತಿಗೆ ಸಾಕಾಗ್ತದೆ. ಅದೇ ನಮ್ಮ ಕಾರಲ್ಲೇ ನಾವು ತೊಗೊಂಬರ್ತೀವಿ. ಇನ್ನು ಬಣ್ಣ ಇದೆಲ್ಲ ಖರ್ಚು ಹೇಳೋದಕ್ಕಿಂತನೂ ನಾವು ಮಾಡುವ ಟೈಮೇ ಭಾಳ, ಅಂದರೆ ಪೇಷನ್ಸಿಂದ ಅಷ್ಟು ಮಾಡಬೇಕಲ್ಲ, ಹಾಗೆ. ಈಗ ನಾನು ಇದಿಷ್ಟು ಹಾಕ್ಕೊಂಡೆ. ಹಾಕಿದ ನಂತರದಲ್ಲಿ ಇದಕ್ಕೊಂದು ಬೇಸು ಅಂತ ಆದಂಗೆ ಆಯ್ತು ನಮಗೆ. ಈಗ ಇದ್ರ ಮೇಲ್ಗಡೆ ಗಣಪತಿಯನ್ನು ನಾವು ಯಾವ ಭಂಗಿಯಲ್ಲಿ ಕೂತ್ಕೋಬೇಕು ಅನ್ನೋದು, ಈಗ ಕಾರ್ಟೂನ್ ಮಾಡುವಾಗ ಒಂದು ಲೈನನ್ನು ಹೇಳ್ಕೊಳ್ತಾರಲ್ಲ, ಹಾಗೆ ಒಂದು ಇದು ಮಾಡ್ಕೊಂಡ್ಬಿಡೋದು. ಅವು ಯಾವ ಭಂಗಿಯಲ್ಲಿ ಕೂತ್ಕೊಳ್ತದೆ ಅನ್ನೋದನ್ನು ಇದು ಮಾಡಿಕೊಂಡು, ಮತ್ತು ಇದಕ್ಕೊಂದು ಲೆಕ್ಕಾಚಾರ ಇದೆ. ಹೇಗೆ ಕೇಳಿದರೆ, ಈಗ ಮನುಷ್ಯನ ಪಾದ ಅಂದರೆ ಎನಾಟಮಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಮನುಷ್ಯನ ಪಾದ ನಮ್ಮದು ಒಂದು ಗ್ರೇಣು ಇರ್ತದೆ. ಬಹುತೇಕ ನಿಮ್ಮ ಗ್ರೇಣಲ್ಲಿ ನಿಮ್ಮ ಪಾದದ ಒಂದು ಇದಿರ್ತದೆ. ಅದರ 2 ಪಟ್ಟು ಇಲ್ಲಿಂದ ಪಾದದಿಂದ ಇಲ್ಲಿವರೆಗೆ 2 ಗ್ರೇಣು ಇರ್ತದೆ. ಅಲ್ಲಿಂದ ಅಲ್ಲಿಗೆ 2 ಗ್ರೇಣು ಇರ್ತದೆ. ಅಲ್ಲಿಂದ ತೊಡೆಯವರೆಗೆ 2 ಗ್ರೇಣು, ಇಲ್ಲಿಂದ ಕುತ್ತಿಗೆವರೆಗೆ 2 ಗ್ರೇಣು, ಈ ಕಡೆ 1 ಗ್ರೇಣು, ಈ ಕಡೆ 1 ಗ್ರೇಣು, ನಿಮ್ಮ ಮುಖ 1 ಗ್ರೇಣು. ಇದು ಮನುಷ್ಯನ ಎನಾಟಮಿ. ಹಾಗಾಗಿ ನಾವು ಈ ಗಣಪತಿಯನ್ನು ಮಾಡುವಾಗ ಪಾದ ಫಸ್ಟ್ ಸ್ಟಾರ್ಟಿಂಗ್ ನಾವು ಪಾದವನ್ನು ಮಾಡ್ಕೋಬೇಕು. ಆ ಪಾದ ನಾವು ಎಷ್ಟು ಉದ್ದ ಮಾಡ್ಕೊಂಡಿದ್ದೇವೋ ಅದ್ರ 2 ಪಟ್ಟು ಇಲ್ಲಿಗೆ ಬರಬೇಕು, ಅದ್ರ 2 ಪಟ್ಟು ಇಲ್ಲಿ ಬರಬೇಕು. ಹಾಗೆ ಮಾಡಿದರೆ ಟೋಟಲಿ ಇಡೀ ಗಣಪತಿಯ ಇದು ಬರ್ತದೆ. ಅಂದರೆ ಇನ್ಬ್ಯಾಲೆನ್ಸ್ ಅಂತ ಅನಿಸೋದಿಲ್ಲ. ಹಾಗೆ ನೀವು ಇಷ್ಟೊಂದು ತಿಳ್ಕೊಂಡು ಮಾಡೋದು ಕಲಿಸ್ತದೆ, ಅದೇ ಹೌದು. ಹಾಗಂತ ಈಗ ನಾನು ಅದ್ಭುತವಾದ ಗಣಪತಿ ಮಾಡ್ತೀನಿ ಅಂತಲ್ಲ, ನನಗಿಂತನೂ ಮಾಡುವಂಥವ್ರು ಬೇಕಾದಷ್ಟು ಮಂದಿ ಇದ್ದಾರೆ. ಆದರೆ ಇವೆಲ್ಲವೂ ಸಾಮಾನ್ಯವಾಗಿ ಅದಷ್ಟನ್ನಾರು ತಿಳ್ಕೊಂಡು ಮಾಡೋದ್ರೆ ಒಳ್ಳೆಯದು. ಹಾಗೆ ಸರ್, ಈಗ ನೆಕ್ಸ್ಟ್ ನಿಮ್ಮ ಜನರೇಷನ್, ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿಲಿ ಮತ್ತೆ ಗಣಪತಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಎಲ್ಲ ಹೊರಗಡೆ ಹೋಗಿರ್ತಾರೆ. ಈಗ ನೋಡಿ, ಇದು ಪಾದದ ಒಂದು ಅಳತೆ ಅಂತ ಇಟ್ಕೊಳ್ಳಿ. ಇದು ಪಾದ ಒಂದು ದೊಡ್ಡ ಹೊಡ್ತ ನಾನು ರಫ್ಲಿ ಆಗಿ ಒಂದು ಸ್ಕೆಚ್ಚು ಅಂತ ಹೇಳ್ತಾರಲ್ಲ, ಈಗ ಇದನ್ನು ನಾನು ಇದು ಇಲ್ಲಿ ಹೀಗೆ ಕೊಟ್ಟೆ. ಇದರ ಮಧ್ಯಭಾಗ ಇದಿಷ್ಟು ಇದು ಇಲ್ಲಿ ಹೋಯ್ತು, ಇಲ್ಲಿ ಫೋಲ್ಡ್ ಮಾಡಿದೆ ನಾನು. ಇದು ಕಾಲು ಬಾಯ್ತು, ಹೀಗಾಯಿತು. ಇದನ್ನು ನಾನು ಹೀಗೆ ಕೊಡ್ತೀನಿ, ಹೀಗೆ ಆಯಿತಾ. ಈ ಪಾದವನ್ನು ಹೀಗೆ ನಾನು ಈ ಕಡೆ ಒಂದು ಪಾದದ ಆಕಾರವನ್ನು ಕೊಟ್ಕೊಂಡು ಇದರ ಮಧ್ಯಭಾಗ ಹೀಗೆ ಇದು ಫೋಲ್ಡ್ ಆಯಿತು, ಹೀಗೆ ಇದು ನೋಡಿ ಹೀಗಾಯ್ತು. ಈಗ ಇದು ಒಂದು ರಫ್ಲಿ ಆಗಿ ಒಂದು ಆಕಾರ ಕೊಟ್ಕೊಳ್ಳೋದು ಈಗ. ಆಮೇಲೆ ಈಗ ಇಲ್ಲಿಂದ ಮತ್ತೆ ಕಟ್ತಾ ಹೋಗೋದು ಹೀಗೆ. ಇದು ಇಲ್ಲಿ ಸೊಂಟದ ಭಾಗ ಬಂತು. ಈಗ ಸರ್, ಈಗ ನಿಮ್ಮ ಜನ್ರೇಷನ್ನಿಗೂ ಹಾಗೆ ಇವಾಗಿನ ಜನ್ರೇಷನ್ನಿಗೂ ಏನಾದರೂ ವ್ಯತ್ಯಾಸ ಕಾಣುತ್ತೆ ಸರ್? ಅಂದರೆ ಈಗಿನ ಮಕ್ಕಳಿಗೆ ನೀವು ಅವಾಗಿರ್ಬೇಕಾಗಿರೋಂಥ ಒಂದು ಭಾಳ ವ್ಯತ್ಯಾಸ. ಏನಾದರೂ ಹೇಳ್ಬೇಕಂದ್ರೆ ನಮ್ಮ ಯುವ ಜನತೆಗೆ ಏನು ಹೇಳ್ಬೇಕಂತ? ಅಲ್ಲಲ್ಲ, ಈಗ ಏನು ಕೇಳಿದ್ರೆ, ಈಗಿನ ವಾತಾವರಣ ಅಂದರೆ ನಾವು ಆವಾಗಿನ ವಾತಾವರಣವನ್ನು ಕಂಡಿದ್ದೇವೆ, ಈಗಿನ ವಾತಾವರಣವನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಆಗಿಂದಕ್ಕೂ ಈಗಿಂದಕ್ಕೂ ಮೊದಲೆಲ್ಲ ಯಾರೂ ಮೊಬೈಲು ಅಂತಂದರೆ ಏನೂ ಗೊತ್ತಿರಲಿಲ್ಲಾಗಿತ್ತು. ಬರೀ ಅದು ಮತ್ತು ನಾವು ಫೋನ್ ಮಾಡಬೇಕು ಅಂತಂದರೆ ಕಾಲ್ ಬುಕ್ ಮಾಡ್ಕೋಬೇಕಾಗಿತ್ತು. ಆ ಕಾಲವನ್ನು ನಾವು ನೋಡಿದ್ದೇವೆ.
ಈಗೇನು ಹಾಗಲ್ಲ, ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ಗಳು. ಈಗ ಇಷ್ಟಾದ ನಂತರ ಈಗ ಇಲ್ಲಿ 2 ಕಾಲುಗಳು, ಇದನ್ನು ನಾವೀಗ ತುಂಬ್ತಾ ಬರಬೇಕು. ಈಗ ದಪ್ಪ ಆಗಬೇಕು ಇದು. ಈಗ ಇಲ್ಲಿ ಹೀಗೆ ತುಂಬ್ತಾ ಬರೋದು. ಮತ್ತು ಗಣಪತಿ ಎಷ್ಟು ದಪ್ಪ ಆಗಿ ಗಿಡ್ಡ ಆಗುತ್ತೆ ಬಂದಾಗ ಚಂದ ಬರ್ತದೆ, ಚಂದ ಕಾಣ್ತಾರೆ. ಹಾಂ, ಹಾಗೆ. ಮತ್ತೆ ಗಣಪತಿ ಕೃಷ್ಣ ಅಂದರೆ ಮೋಸ್ಟ್ ಎಲ್ಲರಿಗೂ ಇಷ್ಟ. ಹೌದು ಹೌದು. ಅದರೊಳಗೂ ವಿಘ್ನ ವಿನಾಶಕ ಗಣಪತಿ. ಈಗ ನೋಡಿ ಇಷ್ಟು ಮಾಡಿದ ಮೇಲೆ ನೀವು ತುಂಬಿ ಈ ಕಡೆ ಹಿಂಗೆ ತುಂಬಿಕೊಂಡ್ರೆ ಅದು ಕವರ್ ಆಗ್ತಾ ಬಂದ್ಬಿಡ್ತದೆ. ಅವಾಗ ನಮ್ಗೆ ದೊಡ್ಡ ಒಂದು ರೂಪ ಕೊಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಹೀಗೆ ಮಾಡಿಕೊಂಡ್ರೆ. ಸರ್, ಇನ್ನು ಗಣಪತಿ ಬರ್ಬೇಕಾದ್ರೆ ತುಂಬಾ ಖುಷಿ ಇರುತ್ತೆ. ಹೌದು. ಅದೇ ಹೋಗ್ಬೇಕಾದ್ರೆ ಈಗ ನಮ್ಗೆ ಅದೇ ಸಮಸ್ಯೆ ಆಗ್ತದೆ. ಈಗ ನಾನು 1 ತಿಂಗಳಿಂದ ನಮ್ಮ ಕಾಯಂ ದಿನ ಬೆಳಗಾದ್ರೆ ನಾವು ನೋಡೋದೇ ಗಣಪತಿ. ಕರೆಕ್ಟ್, ನಿಜ. ಎಲ್ಲ ತೊಗೊಂಡು ಹೋಗ್ತಾರಲ್ಲ, ಒಂಥರ ಬೇಜಾರು ಅನ್ನಿಸ್ತದೆ. ಎಲ್ಲ ಹಾಗಂತ ಅವ್ರು ದುಡ್ಡು ಕೊಟ್ಟು ಹೋಯ್ತಾರೆ, ಒಯ್ದಿಲ್ಲ ಅಂತಲ್ಲ, ಆದರೂ ಸಹಿತವಾಗಿ ನಮಗೊಂಥರ ಬೇಜಾರಾಗ್ತದೆ. ಓಹೋ, ಇಷ್ಟು ನಮ್ಮನೇಲೇ ಇದ್ರು. ಹೌದು, ಇದ್ದಾಗೆಲ್ಲ ಹೊರಟ ಅಂತೇಳಿ ಹೀಗೆ ಒಂಥರ. ಇನ್ನು ಮತ್ತೆ ಬರೋ ವರ್ಷದವರೆಗೆ ಮತ್ತೆ ಕಾಯಬೇಕು ಹೀಗೆ. ಈಗ ಮಾಡ್ತಾ ಈಗ ನೋಡಿ ಇದಕ್ಕೆ ಈ ರೂಪ ಬಂತು ಈಗ. ಹಾಂ, ಈಗ ಇಲ್ಲಿ ಮತ್ತೆ ಹೀಗೆ ಕಂಟಿನ್ಯೂ ಮಾಡೋದು. ಈಗ ಹೊಟ್ಟೆ ಭಾಗ ಬರ್ತದೆ. ಈಗ ಒಂದು ಇದು ಎಷ್ಟು ಇಂಚಿನ ಗಣಪತಿ ಮಾಡ್ತಾರೆ ಸರ್? ಈಗ ಇದಾದ್ರೆ ಯಾವ್ದು ಇವಾಗ ಮಾಡ್ತಾ ಇರೋದು ಇದು ಎಷ್ಟು ಇಂಚಿನ ಗಣಪತಿ? ಹೆಚ್ಚು ಅಂದರೆ 1 ಗ್ರೇನ್ ಹೈಟ್ ಬರ್ತದೆ. 1 ಗ್ರೇನ್ ಅಂತಂದ್ರೆ ಸುಮಾರು ಒಂದು 8 ಇಂಚು ಹೀಗೆ ಬರ್ತದೆ. ಸರ್, ಈಗ 8 ಇಂಚ್ ಗಣಪತಿ ಮಾಡೋಕ್ಕೆ ಎಷ್ಟು ಮಣ್ಣು ತಗೊಳುತ್ತೆ? ಒಂದಿಷ್ಟು ಕೆಜಿ ಮಣ್ಣು ಅಂತಂದ್ರೆ ಹೀಗೆ. ಈಗ ಇದನ್ನೇ ನೀವು ಫುಲ್ ಇಡೀ ಮಣ್ಣನ್ನೇ ಇಟ್ಕೊಂಡು ಪಟ ಮಾಡಿದ್ರೆ ಒಂದು 5 kg ಮಾಡ್ಬೋದು. ಈಗ ಒಳಗಡೆ ಇದು ಪೊಳ್ಳಿದೆ, ಈಗ ಇಲ್ಲಿ ಒಳಗಡೆ ಪೊಳ್ಳಿದೆ, ಇದು ಪೊಳ್ಳಿದೆ. ಈಗ ಕಡಿಮೆ ಮಣ್ಣು ತಗೊಳ್ತದೆ. ಹೌದು, ಹಾಗೆ ಕೂಡ ಮಾಡ್ತಾರೆ. ಈಗ ನಾನು ಹಾಗೆ ಮಾಡ್ತಾ ಇದ್ದೀನಿ. ಒಳಗಡೆ ಪೊಳ್ಳಿದೆ ಇದೀಗ. ಅಲ್ಲ, ಪೂರ್ತಿ ಮಣ್ಣು ಹಾಕಿ ಹಾಗೂ ಮಾಡ್ತಾರೆ. ಯಾರು ಎಲ್ಲ ಒಳಗಡೆ ಕಟ್ತಾ ಹೋಗ್ತಾರೆ ಹೇಳಿ ಹಾಗೂ ಮಾಡ್ತಾರೆ. ಈಗ ಇಲ್ಲಿ ಹಿಂದ್ಗಡೆ ನೀವು ಎಷ್ಟೇ ಗಣಪತಿ ಇದಾದರೂ ಹಿಂದ್ಗಡೆ ಮಾತ್ರ ಹಿಂಗೆ ಲೆವೆಲ್ಲೇ ಬರಬೇಕು. ಹೀಗೆ ನೀವು ಎದುರುಗಡೆ ಮಾತ್ರ ನಿಮ್ದು ಈಗ ಉಬ್ಬು ತಗ್ಗುಗಳು ಹೀಗೆ ಬರ್ತಾ ಹೋಗ್ತದೆ. ಈಗ ಈ ಕಡೆ ಈಗ ಇಲ್ಲಿ ಹೊಟ್ಟೆ ಬಂತು, ಉಬ್ಬಿಸ್ತಾ ಇರ್ತೀನಿ ನಾನು ಹೀಗೆ. ಆಮೇಲೆ ಇಲ್ಲಿ ಹೀಗೆ ಮಾಡ್ತಾ ಎದೆ ಭಾಗ ಬರ್ತದೆ. ಸರ್, ಇನ್ನು ಯಂಗ್ಸ್ಟರ್ಸಿಗೆ ಏನಾದರೂ ಹೇಳೋದಾದರೆ ಒಂದು ಕಿವಿ ಮಾತು ಏನಾದರೂ ನೀವೇನು ಹೇಳೋಕ್ಕೆ ಬಯಸ್ತೀರಾ ಈಗ ಆಧುನಿಕ ಕಾಲದೊಳಗೆ? ಆಧುನಿಕ ಕಾಲದಲ್ಲಿ ಈಗ ನಾವು ಏನು ಹೇಳೋದು, ಯಾಕೆಂದರೆ ಈಗಿನ ವಾತಾವರಣವೇ ಒಂಥರ ಈ ಕೆಲವಷ್ಟು ಸಂಬಂಧಗಳು ಅದು ಇದು ಎಲ್ಲ ಒಂಥರ ಎಲ್ಲವೂ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ. ಯಾವುದೂ ಇದಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವ್ರದ್ದು ಹಂಗೆ ನಮ್ಮನೆ ಏನೂ ಇದಿಲ್ಲಪ್ಪ. ಅವರಾಯಿತು, ಅವ್ರ ಬಿಸ್ನೆಸ್ ಆಯಿತು, ಮಕ್ಕಳಾದರೂ ಅಷ್ಟೇ, ಏನೂ ಇದಿಲ್ಲ. ಆದರೆ ಅದನ್ನೆಲ್ಲ ಇಟ್ಕೊಂಡ್ರೆ ಒಂದು ನಮ್ಮ ಥರ ಖುಷಿ ಇರ್ತದೆ. ಅಂದ್ರೆ ಸಂಬಂಧಕ್ಕೆ ಜಾಸ್ತಿ ಬೆಲೆ ಇರಲಿ ಅಂತ ಸಂಬಂಧಗಳು ಇಟ್ಟುಕೊಂಡಂಗೆ ನೀವು ಒಳ್ಳೆ ಖುಷಿಯಲ್ಲಿ ಇರ್ತೀರ. ಈಗ ನೀವು ನಿಮ್ಮ ಮಕ್ಕಳು ಅಷ್ಟೇ ಇದ್ರೆ ಏನು ಇದಲ್ಲ. ಈಗೇನು ಮಕ್ಕಳು ಲೈಕ್ ಫ್ಯಾಮಿಲಿ ಅವ್ರು ಬಂದ್ರು ಕೂಡಲೇ ಏನು ಒಳಗಡೆ ಹೋಗಿ ಕೂತ್ಕೋತಾರೆ. ಈಗ ಹಾಗೆ ಆಯ್ತು ನಮ್ಮ ಮನೆಯವರಿಗೆ. ಮೈಸೂರವರು ಒಂದಷ್ಟು ಮಂದಿ ಲೇಡಿ ಎಲ್ಲ ಬಂದಿದ್ರು ಈ ಥರದನ್ನೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ. ಅವರು ನಮ್ಮ ಮಕ್ಕಳು 2 ಮಂದಿ ಇದ್ರು ಇಲ್ಲೇ, ಎಲ್ಲ ಬಂದರು, ಅವರೊಟ್ಟಿಗೆ ಮಾತಾಡಿದ್ರು, ಎಲ್ಲ ಆಯಿತು. ನನಗೆ ನಿಮ್ಮ ಮನೇಲಿ ಅದು ಖುಷಿ ಆಯಿತು. ಯಾರು ಬಂದ್ರೆ ತಕ್ಷಣ ಎಲ್ಲರೂ ಬಂದು ಮಾತಾಡಿ ನಮ್ಮ ಅಂಗಡ ಇದ್ದಾರೆ. ನಮ್ಮ ಮಕ್ಕಳೆಲ್ಲ ಹಂಗಲ್ಲ, ಯಾರು ಬಂದರು ಅಂತಂದ್ರೆ ಅವ್ರು ರೂಮ್ ಸೇರ್ಕೊಂಡ್ಬಿಡ್ತಾರೆ ಅಷ್ಟೇ. ಇವಾಗಿನ ಜನ್ರೇಷನ್ ಹಂಗಾಗಿ. ಹೌದು. ಈಗ ಮೋಸ್ಟ್ಲಿ ಈಗ ನಾವ್ ಇವಾಗಿರೋ ಇದ್ರೊಳಗಾದ್ರೂ ಸ್ವಲ್ಪ ಮಾತಾಡ್ತಾ ಇದೀವಿ ಅನ್ಸುತ್ತೆ. ಈಗ ನೆಕ್ಸ್ಟ್ ಬರೋ ಮಕ್ಳಂತೂ ಟೋಟಲಿ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವಾಗ ಹೇಳ್ತಾ ಇದ್ರು, ಈಗ ನನ್ನ ಅಮ್ಮನ ಕಾಲದಲ್ಲಿ ಅವರ ಮರಿ ಅಜ್ಜಿ ತನ್ಕೊಂಡಿದ್ರು, ಅಂದ್ರೆ ನನ್ನ ಪಿಜ್ಜಜ್ಜಿ ಅವ್ರ ಅಜ್ಜಿ ಕೂಡ ಇದ್ರು. ನೆಕ್ಸ್ಟ್ ಈಗ ನನ್ನ ಜನರೇಷನ್ ಒಳಗೆ ಈಗ ನನ್ನ ಪಿಜ್ಜಜ್ಜಿ ಇಲ್ಲ. ಈಗ ನೆಕ್ಸ್ಟ್ ನನ್ನ ನೆಕ್ಸ್ಟ್ ಕಾಲದೊಳಗೆ ಮೋಸ್ಟ್ಲಿ ನಮ್ಮ ಅಮ್ಮನ್ ನೋಡೋದು ಅವ್ರ ದೊಡ್ಡದು ಅನ್ಸುತ್ತೆ. ಈಗ ಹೇಗಾಗಿದೆ ಅಂತಂದ್ರೆ ಎಲ್ಲ ಒಂದ್ ಮಕ್ಕಳು ಅಷ್ಟೇ. ಅವರಿಗೆ ಅಕ್ಕ ತಂಗಿ ಯಾರೂ ಇರೋದಿಲ್ಲ. ಅಕ್ಕ ತಂಗಿಗಳು ಇಲ್ಲ ಅಂತ ಅಂದ್ಕೊಳ್ಳೇನೆ ಮುಗೀತು. ಅವರ ದೊಡ್ಡವರಾದ್ಮೇಲೆ ಅವ್ರ ಮದುವೆ ಆದ್ಮೇಲೆ ಅವ್ರಿಗೆ ಅತ್ತೆ ಇರೋದಿಲ್ಲ, ಸಹೋದರರು ಯಾರೂ ಇರೋದಿಲ್ಲ. ಹೀಗೆ ಆಗ್ತಾ ಹೋಗ್ತದೆ ಅಂತೇಳಿ. ಇನ್ನು ಮುಂದೆ ಒಂದು ಕಾಲದಲ್ಲಿ ಯಾರಿಗೂ ಇರೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಬಂದ್ಬಿಡ್ತದೆ ಕಾಣ್ತದೆ.
ಆಗಿನ ಕಾಲದೊಳಗೆ ಹಾಲಾಗಕ್ಕೆ ಒಳ್ಳೆ ಪೌಷ್ಟಿಕ ಆಹಾರ, ಅಷ್ಟೇ ಹೆಲ್ದಿ ಆಗಿದ್ದು. ಈಗ ನೋಡಿ, ಒಂದು ಮಕ್ಕಳು ಅಂದ ಕೂಡಲೇ ಅವರಿಗೆ ಅದೇ ಅತ್ತೆ ಅಥವಾ ಅಕ್ಕ ತಂಗಿಗಳು ಯಾರು ಇಲ್ಲ ಅಂತ ಅಂದ್ಕೂಡಲೇ ಅಲ್ಲಿ ಸೋದರ ಇದು ಸಂಬಂಧಗಳು ಕಲೆ ಆಯ್ತು. ಇವ್ರು ಒಂದೇ ಮಗ ಅಂದ್ಕೂಡಲೇ ಇವ್ರಿಗೆ ಹುಟ್ಟೋ ಮಕ್ಕಳಿಗೆ ದೊಡ್ಡಪ್ಪ ಯಾರು ಇರೋದಿಲ್ಲ, ಹೀಗೆ ಹೀಗೆ ಒಬ್ಬೊಬ್ಬರೇ ಕಳ್ಸ್ಕೊಳ್ತಾ ಹೋಗ್ತಾರೆ ಅಂತ ಹೇಳಿ ಹೋಗ್ತಾರೆ. ನಿಜ. ಈಗ ಅದೇ ನನ್ನ ಪಿಜ್ಜಜ್ಜಿ ಇದ್ದಾರೆ, ನನ್ನ ಅಮ್ಮನ ಪಿಜ್ಜಜ್ಜಿ ಏನೊಂದು 8 ವರ್ಷದ ಹಿಂದೆ ಹೋಗಿದ್ರು. ಈಗ ಅದೇ ಹೇಳ್ಬೇಕಂದ್ರೆ ನೆಕ್ಸ್ಟ್ ಜನರೇಷನ್, ಈಗ ನನ್ನ ಅಜ್ಜಿ ಅವರೆಲ್ಲ ಇಲ್ಲ. ಈಗ ನಾವ್ ಒಂಥರ ಪುಣ್ಯವಂತರು, ನಮ್ಮ ಅಜ್ಜಿಗಳನ್ನೆಲ್ಲ ನೋಡಿದೀವಿ ನಾವು ಖುಷಿಯಿಂದ. ಬಟ್ ನೆಕ್ಸ್ಟ್ ಜನರೇಷನ್ ಫುಡ್ ಆಗಿರ್ಬೋದು, ಪ್ರತಿ ಒಂದು ಈಗ ನೋಡಿ, ಈಗ ಚೌತಿ ಟೈಮ್ ಬಂತು ಹೋಗ್ತೀವಿ, ಅಲ್ಲಿ ಹೋಗಿ ನಾವು ಮಾಡ್ಕೊಡ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ. ಅಂದ್ರೆ ಈಗ ಏನಾದರೂ ಒಂದು ಆ ರೀತಿ ಮುಂದೆಲ್ಲ ಯಾರು ಮಾಡೋರು ಯಾರು ಏನೂ ಇದಿಲ್ಲ ಅಂತೇಳಿ. ನಿಜ, ನಾವೇ ಮಾಡ್ಕೊಳ್ಳೋದು ನಾವೇ ತಿನ್ನೋದು. ಹೌದು. ಇಲ್ಲಿ ನೋಡಿ, ಈಗ ಇಷ್ಟರವರೆಗೆ ಬಂತು. ಈಗ ಇಲ್ಲಿ ನೋಡಿ, ಹೊಟ್ಟೆ ಭಾಗ ಉಬ್ಬು ಬಂತು, ಇದು ಎದೆ ಭಾಗ ಬಂತು, ಹಾಗೆ ಆಯ್ತು. ಇನ್ನು ಕುತ್ತಿಗೆ ಭಾಗ ಮಾಡೋದು ಇನ್ನು ಅಂದ್ರೆ ಹೀಗೆ. ಅಂದ್ರೆ ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ಒಂದು ಬೇಸ್ ಆದಂಗೆ ಆಗೋಯ್ತು. ಈಗ ಇದು ಒಂದು ಆಕಾರ ಬಂತಲ್ಲ ಇದೀಗ. ಇದು ಎಷ್ಟೇ ಮುಂದಗಡೆ ಉಬ್ಬು ತಗೋಗಳು ಬಂದರೂ ಇದು ಮಾತ್ರ ಹಿಂಗೆ ಸೀದಾ ಲೆವೆಲ್ ಇರಬೇಕೀಗ. ಇದನ್ನು ಮತ್ತೆ ಎಷ್ಟೊತ್ತಿಗೂ ನಾವು ಹಿಂಗೆ ಸರಿ ಮಾಡ್ಕೋಬೋದು ಇದು ಮಾಡುವಾಗ. ಹೀಗೆ ಈಗ ಇನ್ನು ಮತ್ತೆ ಮುಂದೆ ಮಾಡೋದಿಲ್ಲ ನಾನು. ನೆಕ್ಸ್ಟ್ ನಾನು ವಿಡಿಯೋ ಹಾಕ್ಬಿಡ್ತೀನಿ. ಅದೇ ಅದನ್ನ